ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವಾಗ ನಾವು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಮುಂದೆ ಇದ್ದೀವಿ, ಮಂತ್ರಾಲಯದಲ್ಲಿ. ಇಲ್ಲಿಗೆ ನಾವು ಹೇಗೆ ಬಂದ್ವಿ, ಎಷ್ಟೊತ್ತಿಗೆ ಬಂದ್ವಿ, ಹೆಂಗೆ ಬಂದ್ವಿ ಬೆಂಗಳೂರಿನಿಂದ ಅಂತ ತಿಳ್ಕೊಳ್ಳೋದಕ್ಕೆ ಇವಾಗ ಬರೋ ವಿಡಿಯೋನ ಫುಲ್ ನೋಡಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲರ್ ಚಿನ್ನು. ಇವತ್ತು ನಾವು ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾವು KSR ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಇದ್ದೀವಿ. ಇನ್ನು ನಮ್ಮ ಟ್ರೈನ್ ಬಂದಿಲ್ಲ, ನಾವು ಇನ್ನು ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 9:44. ನಮ್ಮ ಟ್ರೈನ್ ಇರೋದು 11:20ಗೆ. ಸೊ ಆಲ್ಮೋಸ್ಟ್ ಇನ್ನೂ ತುಂಬ ಟೈಮ್ ಇದೆ, ಆಲ್ಮೋಸ್ಟ್ 1.5 hour ಟೈಮ್ ಇದೆ. ಸೊ ಅದಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಇನ್ನೂ ನಮ್ಮ ಟ್ರೈನ್ಗೆ. ಸೊ ನಾವು ತುಂಬಾ ಬೇಗ ಬಂದುಬಿಟ್ವಿ. ನಾವು ಕೆಂಗೇರಿಲಿರೋದ್ರಿಂದ ಅಲ್ಲಿಂದ ಟುಟಿಕೋರಿನ್ ಎಕ್ಸ್ಪ್ರೆಸ್ ತೊಗೊಂಡು ಬಂದಿದ್ದೀವಿ. ಇಲ್ಲೇ ಬಂದು ಇಳಿದ್ವಿ. ಸೊ ಇಲ್ಲೇ ಕೂತಿದ್ದೀವಿ. ಇನ್ನೂ ಪ್ಲ್ಯಾಟ್ಫಾರ್ಮಲ್ಲಿ ಇನ್ನೂ ಶೋ ಆಗಿಲ್ಲ ಅಂತ. ಸೊ ಟ್ರೈನ್ ಬಂದಮೇಲೆ ನಿಮಗೆ ತೋರಿಸ್ತೀನಿ. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 6 ಬರ್ತಾಯಿದೆ ಟ್ರೈನು. ನಾವು ಬಂದಿದ್ದು ಪ್ಲ್ಯಾಟ್ಫಾರ್ಮ್ ನಂಬರ್ 5. ಸೊ ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 6 ನಮ್ಮದು S4 ಕೋಚ್ ನಂಬರು ನೋಡಿ ಬಂತು ಟ್ರೈನು. 16593 KSR ಬೆಂಗಳೂರು ಟು ನಾಂದೇಡ್ ಎಕ್ಸ್ಪ್ರೆಸ್. ಸೊ ನಾವು ಇವತ್ತು ಇದರಲ್ಲೇ ಹೋಗ್ತಾ ಇರೋದು. ನಂದು ಅಪ್ಪರ್ ಬರ್ತು, ನಾವು ಅಮ್ಮಂದು ಮಿಡಲ್ ಬರ್ತು. ಸೊ ಈ ರೀತಿ ಇರುತ್ತೆ ಸ್ಲೀಪರಲ್ಲಿ. ಈಗ ನಾವು ಆದೋನಿ ಸ್ಟೇಷನ್ನ ಕ್ರಾಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಇನ್ನೊಂದು 2-3 ಸ್ಟಾಪ್ಸ್ ಆದರೆ ಮಂತ್ರಾಲಯಂ ರೋಡ್ ಇಳಿತೀವಿ. ಸೊ ಮಂತ್ರಾಲಯಂ ರೋಡ್ ಇಳಿದ್ರೆ ನಮಗೆ ತುಂಬ ಆಪ್ಷನ್ಸ್ ಇದೆ. ಆಟೋ, ಕ್ಯಾಬ್ ಎಲ್ಲ ಸಿಗುತ್ತೆ ನಮಗೆ ಮಂತ್ರಾಲಯ ಮೇನ್ ಸಿಟಿಗೆ ಬರೋದಕ್ಕೆ. ಈಗ ನಾವು ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ನ ಇಳಿದಿದ್ದೀವಿ. ಅಲ್ಲಿ ಫುಟ್ ಓವರ್ ಬ್ರಿಡ್ಜ್ ಹತ್ಕೊಂಡು ಬಂದ್ವಿ ನಾವು ಇವಾಗ ಈ ಸೈಡ್ಗೆ. ಆ ಸೈಡ್ ಪ್ಲ್ಯಾಟ್ಫಾರ್ಮಲ್ಲಿ ಇಳಿತೀವಿ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದು ನಾವೀಗ ಇಳಿದಿದ್ದೀವಿ. ನೆಕ್ಸ್ಟ್ ನಾವು ಸ್ಟೇಷನ್ ಹೊರಗಡೆ ಬಂದರೆ ಈ ರೀತಿ ಕಾಣುತ್ತೆ ನೋಡಿ ಸ್ಟೇಷನ್. ಸೊ ಈ ರೀತಿ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಈಗ ನಾವು ಫಸ್ಟು ನದಿ ಹತ್ರ ಇದ್ದೀವಿ. ನದಿಯಿಂದ ನಾವು ಮಂಚಾಲಮ್ಮನ ದರ್ಶನ ಮಾಡ್ಕೊತೀವಿ. ಇದೇ ರೈಟ್ ಸೈಡಲ್ಲಿ ಅಲ್ಲಿ ದುರ್ಗೆ ಕಾಣ್ತಿರೋದು ಕೆಳಗೆ. ಆಮೇಲೆ ನಾವು ದರ್ಶನಕ್ಕೆ ಹೋಗ್ತೀವಿ. ಸೊ ನಾವು ನದಿ ಹತ್ರ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ, ಮತ್ತು ನದಿ ಹತ್ರ ಹೋಗಿ ನಿಮಗೆ ತೋರಿಸ್ತೀನಿ. ಇವಾಗ ನಾವು ನದಿ ಹತ್ರ ಬಂದಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ರಾಯರ ದರ್ಶನಕ್ಕೆ. ಇದೆಲ್ಲ ತುಂಬ ಹೊಸದಾಗಿ ಮಾಡಿದ್ದಾರೆ, ಮುಂಚೆ ಇದ್ಯಾವುದೂ ಇರಲಿಲ್ಲ. ತುಂಬ ಖಾಲಿನೇ ಇದೆ. ಜೂನ್ ಟೈಮಲ್ಲಿ ಬಂದರೆ ಹಿಂಗೆ ಇರಬಹುದೇನೋ ಯಾವಾಗ್ಲೂ. ಸೊ ನಾವು ಬಂದಾಗ ಇವಾಗಂತೂ ಫುಲ್ ಖಾಲಿನೇ ಇದೆ ನೋಡಿ. ಮುಂದೆ ಯಾರೂ ಇಲ್ಲ, ಹಿಂದೆ ನಾವು ಮಾತ್ರ, ಅಂದರೆ ನಮ್ಮಮ್ಮ ಮಾತ್ರ. ಈ ಸೈಡ್ ಹೋದರೆ ನಿಮಗೆ ನದಿ ಸಿಗುತ್ತೆ. ಆಗಲೇ ತೋರಿಸ್ದೆ ನಾನು ನಿಮಗೆ ನದಿನ. ಈಗ ನಾವು ಕಲ್ಪತರು ಕ್ಯೂ ಕಾಂಪ್ಲೆಕ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ತುಂಬ ರಶ್ ಕಮ್ಮಿನೇ ಇತ್ತು. ಸೊ ನಾವು ಬೇಗನೆ ಎಂಟ್ರ್ ಆಗಿಬಿಟ್ವಿ ಒಳಗೆ. ನಮಗೆಲ್ಲೂ ಸುತ್ತಿಸ್ಲೇ ಇಲ್ಲ, ಒಳಗೆ ಮಾತ್ರ ಒಂಚೂರು ಸುತ್ತಿಸ್ತಾರಷ್ಟೇ.
स्तनः पर्षदति दुर्गानि विश्वानावेव सिन्धुं दुहितात्यग्निः पाहिनो अग्नरेकजा पाह्योर्यन्त्रिकीगजा यश्चन्दतां वृषभो जगद्गुरो श्रीमन्मध्वाचार्यनगरार्पिता दिग्विजयरामचन्द्रदेवरु दशावतारपीठ शिरःपादकळल्ले सुदर्शन जगद्गुरो श्रीमन्मध्वाचार्यनगरार्पिता दिग्विजयरामचन्द्रमूर्ति यश्चन्दतां वृषभो विश्वरूपश्चन्दो यश्चन्दागस्याभिवेश ನಮ್ಮದು ದರ್ಶನ ಆಯಿತು ವಿತಿನ್ 20 ಮಿನಿಟ್ಸ್ಗೆ ಆಗೋಯಿತು. ಈಗ ನಾವು ಪರಿಮಳ ಪ್ರಸಾದನ ತೊಗೊಳಕ್ಕೆ ಬಂದಿದ್ದೀನಿ. ಎಲ್ಲಿ ಅಂದರೆ ದೇವಸ್ಥಾನದ ಮೇನ್ ಗೇಟ್ ಇದೆಯಲ್ಲ ಅದರ ಪಕ್ಕದಲ್ಲೇ ಇಲ್ಲಿ ಇದೆ ನೋಡಿ. ಇಲ್ಲೇ ಸ್ಟ್ರೈಟ್ ಹೋದರೆ ಪರಿಮಳ ಪ್ರಸಾದ ವಿತರಣಾ ಕೇಂದ್ರ ಅಂತಿದೆ ನೋಡಿ, ಇಲ್ಲೋಗಿ ತೊಗೋಬೋದು. ಇಲ್ಲಿ ಬಂದರೆ ನಿಮಗೆ ಸಿಗುತ್ತೆ ನೋಡಿ. ಟೋಟಲ್ಲು 1 ಪ್ಯಾಕೆಟಲ್ಲಿ 4 ಪೀಸಸ್ ಇರುತ್ತೆ, 30 ರುಪೀಸು. ಸೊ ನಾನು ಇಲ್ಲಿ 2 ಪ್ಯಾಕೆಟ್ ತೊಗೋತಾ ಇದ್ದೀನಿ. ಇದೇ ರೀತಿ ಕ್ಯೂ ಇರುತ್ತೆ. ಮಂತ್ರಾಲಯದಲ್ಲಿ ಮ್ಯೂಸಿಯಂ ಇದೆಯಲ್ಲ ಅದು ಎಲ್ಲಿ ಅಂದರೆ ಒಳಗಡೆ ನಿಮಗೆ ಹೋಗಬೇಕಲ್ಲಿ. ಅಲ್ಲಿ ಹೋದರೆ ನಿಮಗೆ ಮ್ಯೂಸಿಯಂ ಕಾಣುತ್ತೆ. ಫೋನ್ ಡೆಪಾಸಿಟ್ ಮಾಡಬೇಕು, ಒಳಗಡೆ ಏನೂ ಸೊ ಅದು ಭಾಳ ಚೆನ್ನಾಗಿದೆ ಒಳಗಡೆ. ನಾವು ಹೋಗಿ ಬಂದ್ವಿ. ಸೊ ನೀವು ಈ ಸಲ ಮಂತ್ರಾಲಯಕ್ಕೆ ಬಂದಾಗ ನೀವು ಕೂಡ ವಿಸಿಟ್ ಮಾಡಿ. ಒಳಗಡೆಯಿಂದನೂ ಕೂಡ ಹೋಗ್ಬೋದು. ಉತ್ತರ ದ್ವಾರ, ಮ್ಯೂಸಿಯಂ ದ್ವಾರ ಅಂತ ಹಾಕಿದ್ದಾರೆ. ಅಲ್ಲಿ ನೀವು ಹೋದರೆ ಹಂಗಿಂದ ಬರ್ತೀರಾ ಆ ಸೈಡ್ಗೆ. ಸೊ ಈ ಕಡೆ ಹೊರಗಡೆಯಿಂದ ಕೂಡ ಹೋಗ್ಬೋದು.